ದುಶ್ಯಾಸನ ಎಲ್ಲ ಪಾತ್ರಗಳು ಒಂದೊಂದು ಮೌಲ್ಯಗಳನ್ನು ಪ್ರತಿನಿಧಿಸುವುದನ್ನು ನಾವು ಗಮನಿಸ್ತೇವೆ. ಹಾಗಾಗಿಯೇ ಸಾರ್ವಕಾಲಿಕ ಸಾಹಿತ್ಯ ಕೃತಿಗಳು ಯಾವುದಾದ್ರೂ ಇದ್ದರೆ ರಾಮಾಯಣ ಮತ್ತು ಮಹಾಭಾರತಗಳು ಅಂತ ನಾವು ನಿರ್ವಿವಾದವಾಗಿ ಒಪ್ಕೊಳ್ತೇವೆ. ಇಲ್ಲಿ ನಾನು ಮತ್ತೊಂದು ಮಾತನ್ನು ಗಮನಿಸಬೇಕು. ಡಾಕ್ಟರ್ ಅಜಿತ್ ಚಯನ ಕಥಾ ಸಂಕಲನದ ಕುರಿತು ಮಾತನಾಡ್ತಾ ಇದ್ದಾಗ ಬರವಣಿಗೆಯ ಉದ್ದೇಶ ಏನು ಅಂತ ಹೇಳೋ ಮಾತನ್ನು ಅವರು ಪ್ರಸ್ತಾಪ ಮಾಡಿದರು. ನಾನು ಅಂದುಕೊಳ್ತೇನೆ, ಡಾಕ್ಟರ್, ಬರವಣಿಗೆ ಬದಲಾವಣೆಗೆ ಕಾರಣವಾಗಬೇಕು. ಏನನ್ನ ಬರಿತಾ ಇದ್ದೀನಲ್ಲ ಅದರಿಂದ ಒಂದಿಷ್ಟು ಬದಲಾವಣೆ ನಾವು ನಿರೀಕ್ಷೆ ಮಾಡಲೇಬೇಕು. ಇದ್ದುದನ್ನು ಹೇಳ್ತಾ ಹೋಗ್ತಾ ಇದ್ದಾಗಲೂ ಕೂಡ ಒಂದಿಷ್ಟು ಬದಲಾವಣೆಯನ್ನು ಅಲ್ಲಿ ರಚನಾತ್ಮಕತೆ ಇರ್ಬೋದು, ವಿಘಟನಾತ್ಮಕತೆಯು ಕೂಡ ಕಂಡು ಅಂಥ ಸಂಗತಿಗಳನ್ನು ನಾವು ಗಮನಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೆಲ್ಲ ಮಾಡುವಾಗ ಮೋಹನ್ ಅಪ್ಪು ಸರ್ ಕಥಾ ಸಂಕಲನದ ಕುರಿತು ಕೇಳುವಾಗಿರ್ಬೋದು, ಇರುವಂಥದ ಪ್ರಸ್ತಾಪ ಇದ್ದಾಗಿರ್ಬೋದು, ಬರಹಗಾರನಿಗೆ ಬಹುಶಃ ಆಳವಾದ ಅಧ್ಯಯನ ಬೇಕಾಗ್ತದೆ. ಅದಿಲ್ಲದೆ ಹೋದರೆ ಇದನ್ನು ಕಟ್ಟುವುದಕ್ಕಾಗೋದಿಲ್ಲ. ಜೊತೆಗೆ ಜೀವನಾನುಭವವೂ ಬೇಕಾಗ್ತದೆ. ಬರೀ ಆಳವಾದ ಅಧ್ಯಯನ ಇದ್ದರೆ ಬರಹ ಸುಪುಷ್ಟವಾಗಿ ಅಥವಾ ಗುಣಮಟ್ಟದಿಂದ ಹೊರಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಳವಾದ ಅಧ್ಯಯನ, ಜೀವನಾನುಭವ, ಜೊತೆಗೆ ಭಾವಶುದ್ಧಿ ಮತ್ತು ಭಾಷಾಶುದ್ಧಿ ಅದು ಕೂಡ ಬೇಕು ಅಂತ ನಾನು ಎಲ್ಲ ಕಡೆಗೂ ಕೂಡ ಕೃತಿಗಳನ್ನು ಓದ್ತಾ ಇದ್ದಾಗ ಅನ್ನಿಸ್ತದೆ. ಅಲ್ಲಿನ ಭಾಷಾಶುದ್ಧತೆ ಮತ್ತು ಭಾವಶುದ್ಧಿ ಜೊತೆಗೆ ಅಧ್ಯಯನಪೂರ್ಣವಾದಂತಹ ಲೇಖನಗಳು ಖಂಡಿತವಾಗಲೂ ಕೂಡ ಓದುಗರನ್ನು ತನ್ನತ್ತ ಸೆಳೆಯೋದಕ್ಕೆ ಸಾಧ್ಯ ಆಗ್ತದೆ. ಓದುಗರ ಪ್ರೀತಿಗೆ ಪಾತ್ರವಾಗಬೇಕಾದ್ರೆ ಎಲ್ಲ ಕೃತಿಗಳಲ್ಲೂ ಕೂಡ ಇದನ್ನು ನಾವು ಗಮನಿಸಬೇಕಾಗ್ತದೆ. ಅದಕ್ಕಾಗಿಯೇ ಸಾಹಿತ್ಯ ಮತ್ತು ಸಂಸ್ಕೃತಿ, ಸಾಹಿತ್ಯ ಮತ್ತು ಬದುಕು ಈ ಭಿನ್ನತೆಗಳು ಇವತ್ತಿಲ್ಲ. ನಾವು ಸಾಹಿತ್ಯನೇ ಬೇರೆ, ಬಹುಶಃ ಸಂಸ್ಕೃತಿನೇ ಬೇರೆ ಅನ್ನುವಂಥದ್ದು ಆ ಭಿನ್ನತೆಗಳು ಕಣ್ಮರೆಯಾಗಿ ಒಂದಿಷ್ಟು ವೈವಿಧ್ಯದ ವಿನ್ಯಾಸಗಳನ್ನು ಇವತ್ತಿನ ಸಾಹಿತ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ನಾವೇನು ಹೇಳ್ತೀವಿ ಎಷ್ಟೋ ಸಾರಿ ಸ್ಟೀರಿಯೋ ಟೈಪ್ಡ್ ಬೇಡ, ಒಂದಷ್ಟು ವಿಭಿನ್ನತೆ, ಒಂದಷ್ಟು ವೈವಿಧ್ಯತೆ ನಮ್ಮ ಬರಹಗಳಲ್ಲಿ ಕಾಣಬೇಕು ಅನ್ನುವಂಥದ್ದನ್ನು ಖಂಡಿತವಾಗಲೂ ಕೂಡ ನಿರೀಕ್ಷೆ ಮಾಡ್ತೇವೆ. ಆದರೆ ಎಷ್ಟೋ ಸಾರಿ ಡಾಕ್ಟರ್ ಅಜಿತ್ ಬಹಳ ಗಮನಾರ್ಹವಾದಂಥ ಒಂದು ಮಾತನಾಡಿದರು. ಬರಹ ಮತ್ತು ಬದುಕು ಬೇರೆ ಬೇರೆ ಇರಕೂಡ್ದು. ಅದನ್ನು ಮೋಹನ್ ಅಪ್ಪು ಸರ್ ಬಹುಶಃ ಅವರ ಕಥೆಗಳನ್ನು ಹೇಳುವಾಗ ಅವರ ಬರಹಗಳೇ ಅವರ ಬದುಕು, ಅವರೇ ಬಹುಶಃ ಅಲ್ಲಿ ಇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ ಬರಹ ಮತ್ತು ಬದುಕು ಬೇರೆ ಬೇರೆ ಆಗಬಾರದು. ಅದಕ್ಕೆ ಆ ಶಾಸ್ತ್ರಕ್ಕಾಗಲಿ ಕಾವ್ಯಕ್ಕಾಗಲಿ ಆ ಘನತೆ ಇರೋದಿಲ್ಲ ಅಂತಕ್ಕಂಥದ್ದು. ಮತ್ತು ಯಾವ ಬರಹಗಳು ಕೂಡ ಇತರರ ನೋವಿಗೆ ಸ್ಪಂದಿಸಬೇಕು. ಇತರರ ನೋವಿಗೆ ಸ್ಪಂದಿಸುವ ಕಥೆ, ಕವಿತೆ ಮುಂತಾದ ಎಲ್ಲ ಬರಹಗಳು ಅದ್ಭುತವಾದಂಥ ಪರಿಣಾಮವನ್ನು ಬೀರುತ್ತವೆ ಅಂತ ಅನ್ನೋದಕ್ಕೆ ಚಯನ ಕಥಾ ಸಂಕಲನದಲ್ಲಿನ ಕಥೆಗಳು ಉದಾಹರಣೆ ಆಗ್ತವೆ. ಬಹುಶಃ ಇರುವಂಥದ ಪಾತ್ರವನ್ನು ನೋಡಿಕೊಂಡಾಗ ನಮ್ಗೆ ಅನಿಸ್ತು ಅದೆಷ್ಟು ಪರಿವರ್ತನೆಗೆ, ಅದೆಷ್ಟು ಬದಲಾವಣೆಗೆ, ಅದೆಷ್ಟು ಗುಣಮಟ್ಟದ ಬಹುಶಃ ನೋಟವನ್ನು ನೋಡೋದಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಆ ಸತ್ವಯುತವಾದ ಬರಹ ಮಾತ್ರ ಶಾಶ್ವತ ಆಗುತ್ತೆ ಅಂತ ನಾವು ಅಂದುಕೊಳ್ಬೇಕು. ಯಾವುದು ಅಂಥ ಕ್ವಾಲಿಟಿಯನ್ನು ಇಟ್ಕೊಂಡಿದೆಯೋ, ಗುಣಮಟ್ಟವನ್ನು ಇಟ್ಕೊಂಡಿದೆಯೋ ಅಂಥ ಶಾಶ್ವತತೆಯನ್ನು ಅದು ಪಡೀತದೆ ಅಂತ ಹೇಳ್ತಾರೆ. ದಟ್ಟ ಜೀವನಾನುಭವ ಬರಹದಲ್ಲಿ ಕಂಡು ಬಂದಾಗೆಲ್ಲ ಅದು ಶಾಶ್ವತತೆಯನ್ನು ಪಡೆಯುತ್ತೆ ಅಂತಕ್ಕಂಥ ಮಾತನ್ನು ನಾನು ನನ್ನ ಅನುಭವದಲ್ಲಿ ಕಂಡುಕೊಂಡಂಥ ಸಂಗತಿಗಳು. ಒಂದು ಮಾತನ್ನು ನಾನು ಕೊನೆಯಲ್ಲಿ ಹೇಳಬೇಕು. ಮ್ಯಾಥ್ಯೂ ಅರ್ನಾಲ್ಡನ ಒಂದು ಇಂಗ್ಲೀಷ್ ಕವಿಯ ಒಂದು ಮಾತನ್ನು ನಾನು ಹೇಳಬೇಕು. ಬೇರಾವುದೂ ಮಾಡದ ರೀತಿಯಲ್ಲಿ ಶ್ರೇಷ್ಠವಾದ ಸಾಹಿತ್ಯ ಮತ್ತು ಕಾವ್ಯಗಳು ನಮ್ಮನ್ನು ರೂಪಿಸುತ್ತವೆ ಅಂತ ಅರ್ನಾಲ್ಡ್ ಹೇಳ್ತಾರೆ. ಸೊ ನನಗನ್ನಿಸ್ತದೆ ಇರುವಂಥ ಇರಬಹುದು, ಚಯನ ಇರಬಹುದು, ಇಂಥ ಅನೇಕ ಕೃತಿಗಳ ರತ್ನಗಳು ಬಹುಶಃ ಬೇರಾವುದೂ ಮಾಡದ ಬದಲಾವಣೆಯನ್ನು ಪರಿವರ್ತನೆಯನ್ನು ಬಹುಶಃ ಸಾಹಿತ್ಯ ಮತ್ತು ಕಾವ್ಯ ನಮ್ಮಲ್ಲಿ ತಂದುಕೊಡುತ್ತವೆ, ಮಾಡುತ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ಚಯನದ ಕಥಾ ಸಂಕಲನದ ಅವಲೋಕನ ಇರ್ಬೋದು, ಇರುವಂಥ ಪಾತ್ರದ ನಾನು ಮೌಲ್ಯಗಳನ್ನು ಪ್ರತಿನಿಧಿಸುತ್ತವೆ ಅಂತ ಹೇಳಿದೆ. ಅಲ್ಲಿ ಉಲೂಚಿಯ ಬಹುಶಃ ಪ್ರಸಂಗವನ್ನು ನೆನಪು ಮಾಡ್ಬೋದು. ಉಲೂಚಿಯ ಆ ಪಾಲ್ಗೊಳ್ಳುವಿಕೆ ಇದೆಯಲ್ಲ, ಅದು ಮಗನನ್ನು ನೋಡಿ ಹೇಗೆ ಪ್ರೇರೇಪಣೆ ಮಾಡ್ತಾನೆ, ನೀನು ತಂದೆಯ ಜೊತೆ ಇರಬೇಕಪ್ಪ ಅಂತಕ್ಕಂಥ ಮಾತು. ಅಂದರೆ ಒಂದು ಮೌಲ್ಯ ಇದೆ, ಭಾರತೀಯ ಪರಂಪರೆಯ ಮೌಲ್ಯದ ಕುರಿತಾಗಿ ಮಾತನಾಡುವಾಗೆಲ್ಲ ಇರುವಂಥದ ಪಾತ್ರ ನಮಗೆಷ್ಟು ಉದಾಹರಣೆ ಆಗ್ತದೆ ಅಂತಂದರೆ ಇಂಥ ಅದ್ಭುತವಾದಂತಹ
ಬಹುಶಃ ಸಂಜೆಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ವಿ. ಹಾಗಾಗಿ ಇರುವಂಥದ್ದು ಅವಲೋಕನ ಮಾಡಿದ ಪ್ರೊಫೆಸರ್ ರಾಮಕೃಷ್ಣ ಗುಂದಿ ಸರ್ಗೆ ಹಾಗೂ ಚಯನ ಕಥಾ ಸಂಕಲನದ ಕುರಿತು ಅವಲೋಕನ ವ್ಯಕ್ತಪಡಿಸಿದ ಶ್ರೀಯುತ ಡಾಕ್ಟರ್ ಅಜಿತ್ ಹರೀಶಿ ಅವರಿಗೆ ನನ್ನ ಬಹುಶಃ ಅತ್ಯಂತ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ, ಅಧ್ಯಕ್ಷೀಯ ನುಡಿಗಳಿಗಾಗಿ ನನಗೆ ಅವಕಾಶ ಮಾಡಿಕೊಟ್ಟ ಗಾಯತ್ರಿ ಗೆಳೆಯರ ಬಳಗಕ್ಕೆ ನಾನು ಋಣಿಯಾಗಿದ್ದೇನೆ ಅಂತ ಹೇಳುವ ಮೂಲಕ ನನ್ನ ಮಾತಿಗೆ ವಿರಾಮ. ಬಸವದೇವರನ್ನ ಕಾರ್ಯಕ್ರಮ ಕಳಿಸುವ ಉದ್ದೇಶವೇ ಇದು. ಎಷ್ಟು ಸುಂದರವಾಗಿ ವಿಮರ್ಶೆ ಮಾಡ್ತಾರೆ, ಎಷ್ಟು ಸುಂದರವಾಗಿ ಕಾರ್ಯಕ್ರಮದ ಒಂದು ವರ್ಣನೆ, ಮಾತನಾಡಿದವರ ಬಗ್ಗೆ ಒಂದು ವಿಚಾರಗಳನ್ನು ಗಮನ ತಂದುಕೊಂಡು ಪುಟ್ಟದಾದರೂ ಸುಂದರವಾಗಿ ಹೇಳೋದಕ್ಕೆ ನನಗೆ ಆತ್ಮಹತ್ಯೆ. ಆಮೇಲೆ ಇಲ್ಲಿ ಬರ್ಲಿಕ್ಕೆ ಒಂದು ಕಾರಣ ಇದೆ, ನಾನು ಹೇಳಲೇಬೇಕನ್ನ. ನನಗೂ ಗಾಯಕರಿಗೂ ಸುಮಾರು ಒಂದು 8ರಿಂದ 10 ವರ್ಷ ಸ್ನೇಹ. ನನಗೂ ಅವ್ರಿಗೂ ಒಂದು ಕಾಮನ್ ಫ್ರೆಂಡ್, ಹಿರಿಯ ಮಿತ್ರರು ಇದ್ದಾರೆ. ಅವರು ನನ್ನ ಹಿರಿಯ ಮಿತ್ರರೇ, ನನ್ನ ವಯೋಮಾನದಲ್ಲ. ಅವರು ನನ್ನ ಒಂದು KPTCL ಒಂದಿದ್ದಕ್ಕೆ ಒಂದು 2 ಸಲ ಉಪನ್ಯಾಸ ಕಳಿಸಿದ್ರು. ಆಮೇಲೆ ಪ್ರತಿದಿನ ಈಗಂತೂ ಒಂದು ವರ್ಕ್ ಫ್ರಮ್ ಹೋಮ್ ಇಲ್ಲ, ವರ್ಕ್ ಫ್ರಮ್ ಹೋಮ್ ಇದ್ದಾಗ ಕಡಿಮೆ ವರ್ಕ್ ಫ್ರಮ್ ಹೋಮ್. ಮಧ್ಯಾಹ್ನ ಊಟ ಮಾಡಿದ ಮೇಲೆ ಇಲ್ಲ ಇದಕ್ಕೆ ಗಾಯಕರ ಜೊತೆ ಹಿರಿಯ ಸಾಹಿತ್ಯಿಕವಾಗಿ ಒಂದು 2 ನಿಮಿಷ ಮಾತಾಡ್ತೀನಿ. ಆ ಮಾತಾಡುವಾಗ ಈ ಇರುವಂತ ನಾಟಕದ ಪ್ರಸ್ತಾಪ ಮಾಡಿದ್ದೆ ನಾನು. ಈ ಇರುವಂತ ನಾಟಕಕ್ಕೆ ಇತ್ತೀಚೆಗೆ ಶಾಂತಕವಿ ಅಂತ ಹೇಳಿ 1857ರಲ್ಲಿ ಅಥವಾ 67ರಲ್ಲಿ ಒಬ್ಬರಿದ್ರು, ಕನ್ನಡದ ಕಟ್ಟಾರು. ಅವರ ಹೆಸರಿನಲ್ಲಿ ಕೊಡ್ತಕ್ಕಂಥ ಒಂದು ನಾಟಕ ಪ್ರಶಸ್ತಿ ಬಂತು ಈ ನಾಟಕಕ್ಕೆ ಇತ್ತೀಚೆಗೆ. ಅಲ್ಲ, ಅದು ಆ ಉಲ್ಲೇಖನ ಹೇಳಿದಾಗ ಗಾಯತ್ರಿಯವರೊಬ್ಬರು ಇಲ್ಲ ಇದ್ರ ಬಗ್ಗೆ ಒಂದು ಉಪನ್ಯಾಸ ಮಾಡ್ಸೋಣ, ಉಪನ್ಯಾಸದ ರೈಟ್ ವ್ಯಕ್ತಿ ಬಂದ್ಬಿಟ್ಟು ಬಂದಿರೋದು ಅಂತ ಹೇಳಿ. ನಂಗೆ ಅವ್ರ ಬಗ್ಗೆ ಪರಿಚಯ ಇಲ್ಲ. ಅವರು ನಾನು ಯಾವ ಮಟ್ಟದಲ್ಲಿ ಅದನ್ನ ಅನ್ಕೊಂಡಿದ್ನೋ ಅದಕ್ಕಿಂತ ತುಂಬಾ ವಿಭಿನ್ನ ಡೈಮೆನ್ಷನ್ ಅಲ್ಲಿ ಹೇಳಿದ್ರು. ಈಗ ನಾವು ರಿಪೋರ್ಟ್ಸ್ ಡೆವಲಪ್ ಮಾಡ್ತೇವೆ, ಅಂದ್ರೆ ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರ್, ಬಿಸ್ನೆಸ್ ಪೀಪಲ್ಗೆ ರಿಪೋರ್ಟ್ಸ್ ಡೆವಲಪ್ ಮಾಡ್ತಾರೆ. ರಿಪೋರ್ಟ್ ಯಾವ ಥರ ಇರುತ್ತೆ ಅಂದ್ರೆ, ಒಂದು ಬಿಸ್ನೆಸ್ ಯೂನಿಟ್ ಕಡೆಯಿಂದ ಇರುತ್ತೆ, ಒಂದು ವೆಂಡರ್ ಕಡೆಯಿಂದ ಇರುತ್ತೆ, ಒಂದು ಕಸ್ಟಮರ್ ಕಡೆಯಿಂದ ಇರುತ್ತೆ. ಡಾಟಾ ಅದೇ, ಅಲ್ಲಿರ್ತಕ್ಕಂಥ ಡಾಟಾ ಅದೇ. ಅಂದ್ರೆ ಏನು, 10 ಯೂನಿಟ್ 10 ಯೂನಿಟ್, ಬಟ್ ನೋಡೋ ವೈಖರಿ ಬೇರೆ. ಇವರು ಹಾಗೆ ಮಾಡಿದ್ದೀಗ ಅಲ್ಲಿರ್ತಕ್ಕಂಥ ಉಲುಚಿ ಆಯಿತು, ಅಥವಾ ಕೃಷ್ಣ ಆಯಿತು, ಅಥವಾ ಅರ್ಜುನ ಆಯಿತು, ಅಥವಾ ಧರ್ಮರಾಯ ಆಯಿತು, ಮೋರೆವರು ಇರುವಂತ ಆಯಿತು. ಆ ನೋಡೋ ಒಂದು ದೃಷ್ಟಿಕೋನ ಬೇರೆ ಕೊಟ್ಟರು. ಇಷ್ಟು ಹೇಳಿ ನಾ ಈ ನಾಟಕದ ಒಂದಿಷ್ಟು ಹುಟ್ಟಿನ ಬಗ್ಗೆ ಹೇಳಬೇಕು. ಈ ನಾಟಕದ ಒಂದು ಹುಟ್ಟು ನಾನು ಹೇಳಿದ್ರೆ ನಾನು ಕೃತಜ್ಞನಾಗ್ತೇನೆ, ಹೇಳಲೇಬೇಕು. ಈ ನಾಟಕದ ಹುಟ್ಟಿದ್ದು ನನಗೆ ಧಾರವಾಡದಲ್ಲಿ. ನಾನು ಧಾರವಾಡದ ಅಳಿಯ, ಧಾರವಾಡದ ಅಳಿಯ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ವೈಯಕ್ತಿಕ ಕಾರ್ಯಕ್ರಮಕ್ಕೆ ಹೋದಾಗ ರಂಗಾಯಣಕ್ಕೆ ಹೋದೆ. ಗಿರಟಿ ಗೋವಿಂದರಾಜರು ಒಂದು ಸಣ್ಣದೊಂದು ಎಳೆ ಬಿಟ್ಕೊಟ್ರು. ಅವ್ರು ಯಾವುದೋ ಒಂದು ಉಪನ್ಯಾಸ ಇದೆ ಅಂತ ಹುಡ್ಕೊಂಡು ಹೋಗ್ತೀನಿ, ಯಾವುದೇ ಕೂಡ ಅಲ್ಲಿ ಒಂದು ಸಾಹಿತ್ಯಿಕ ಕಾರ್ಯಕ್ರಮ ಹುಡ್ಕೊಂಡು ಹೋಗ್ತೀನಿ. ಅವರು ಹೇಳಿದ್ದು ಇರುವಂತ ನಾಟಕದ ಈ ಸಣ್ಣ ಎಳೆ ಏನಾಗುತ್ತೆ, ಇರುವಂತ ವಾಸ್ತವವಾಗಿ ಭೀಷ್ಮ ಪರ್ವದಲ್ಲಿ ಉಲ್ಲೇಖ ಇದೆ ಅದರ ಬಗ್ಗೆ. ಇರುವಂತನ್ನ ನಮ್ಮ ಮಹಾಭಾರತದ ಪ್ರಕಾರ ನೋಡಿದ್ರೆ ಅಲಂಬಿಷ, ಬಕನ ತಮ್ಮ, ಬಕಾಸುರ ಅಂತಿಲ್ಲ, ಬಕ, ಅವನಿಗೂ ಸಿಟ್ಟಿರುತ್ತೆ, ಆಕ್ರೋಶ ಇರುತ್ತೆ. ಬಕಾಸುರನ ತಮ್ಮ ಅಲಂಬಿಷ ಕತ್ತರಿಸಿ ಹಾಕ್ಬಿಡ್ತಾನೆ, ಆಜ್ಞೆ ಮಾಡ್ತಾನೆ ದುರ್ಯೋಧನ. ಇವ್ರು ಬಿಡಿಸ್ ನೋಡ್ತಾ ಇದ್ದ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಜಸ್ಟ್ ಗೋಲ್ಡ್ ಅಂತ ಕಿಲಿ ಕತ್ತರಿಸಿ ಲಿಟ್ಟಾಗಿ ಕತ್ತರಿಸಿ ಹಾಕ್ಬಿಡ್ತಾನೆ ಅಲಂಬಿಷ. ಇದು ಭಾರತದ ಯಥಾವತ್ತು ವಸ್ತು. ಆದ್ರೆ ನಮ್ಮ ಸಾರ್ ಹೇಳ್ದಂಗೆ ದಕ್ಷಿಣ ಭಾರತದ ದಕ್ಷಿಣ ಭಾರತ, ನಾನು ಸ್ವಲ್ಪ ಕ್ಷೇತ್ರ ಕಾರ್ಯನೂ ಮಾಡಿದೆ, ಅದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡೆ. ತಮಿಳ್ ಬರಲ್ಲ, ಅದು ಟ್ರಾನ್ಸ್ಲೇಟೆಡ್ ಇರ್ತವಲ್ಲ, ಓದೆ ನಾನಲ್ಲಿ. ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಜಾನಪದ ಕಥೆ ಇದೆ. ಇರುವಂತ ಇನ್ನೇನು ಇವನು ಯಾರು ಧರ್ಮರಾಯ, ದುರ್ಯೋಧನ ಇನ್ನೇನು ತೊಡೆ ಮುಡ್ಕೊಂಡು ಕೆಳಗಡೆ ಬಿದ್ದಿರ್ತಾನೆ. ಅವನಲ್ಲಿ ಕಲಿ ಅಂಶ ಇರುತ್ತೆ. ಅಷ್ಟೊತ್ತಲ್ಲಿ ಕಲಿಕಾಲ ಸ್ಟಾರ್ಟ್ ಆಗಿರುತ್ತೆ. ಸತ್ಯಯುಗ, ದ್ವಾಪರಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದ ಕೊನೆಯೇ ಅಂತ ಇನ್ನೇನು. ಅವನಲ್ಲಾಗಲೇ ಕಲಿ ಅಂಶ ಇರುತ್ತೆ. ಅವನು ಎಷ್ಟು ದುಷ್ಟ ಇರ್ತಾನಂದ್ರೆ ಅವನು ದುರ್ಯೋಧನ, ಅಶ್ವತ್ಥಾಮ ನೋಡ್ಲಿಕ್ಕೆ ಬಂದಾಗ ಹೇಳ್ತಾನೆ, ನನಗೆ ಪಾಂಡವರ ತಲೆ ಬೇಕು ಅಂತ ಹೇಳ್ತಾನೆ. ತಾನು ರಕ್ತದ ಮಡುವಲ್ಲಿ ತೊಡೆ ಮುಟ್ಕೊಂಡು ಬಿದ್ದಿರ್ತಾನೆ. ಆ ಟೈಮ್ನಲ್ಲಿ ಹೇಳ್ತಾನೆ, ನನಗೆ ಪಾಂಡವರ ತಲೆ ಬೇಕು ಅಂತ. ಮುಂದಿಂದಲೇ ಸರಿ ಪಾಂಡವ ತಗೊಂಡ್ಬರ್ತಾನೆ. ಇದು ಏನಕ್ಕೆ ಹೇಳಿದೆ ಅಂತ, ಅಷ್ಟು ದುಷ್ಟ ಇರ್ತಾನೆ. ಅಂತಹ ಸಮಯದಲ್ಲಿ, ಅಂದ್ರೆ ಇನ್ನೇನು ಗೆಲುವು ಆಗ್ಬೇಕು ಅಂತ ಸಮಯದಲ್ಲಿ ಕೃಷ್ಣನ ಮುಂದೆ ಕೃಷ್ಣ ಹೇಳ್ತಾನೆ. ಕೃಷ್ಣ ಗೊತ್ತಲ್ಲ ನಿಮಗೆ,
ಕಪಟ ನಾಟಕ ಸೂತ್ರಧಾರಿ ಅಂತೀವಲ್ಲ, ಇಲ್ಲ ಬಲಾಬಲ ನೋಡ್ತಾ ಇದ್ರೆ ಅವರೇ ಗೆಲ್ಲೋ ಸಾಧ್ಯತೆ ಇದೆ. ಸಂಪೂರ್ಣ ಗೆಲುವು ಬೇಕಲ್ಲ, ಸಂಪೂರ್ಣ ಗೆಲುವಿನ ಮಾಲೆ ಬಂದಾಗೆ ಗೆದ್ದಾಗಲೇಕ. ಒಂದು ಎಲೆಕ್ಷನ್ ಕಮಿಷನರ್ ಒಂದು ರಿಪೋರ್ಟ್ ಕೊಡ್ಬೇಕಲ್ಲ, ಎಸ್ ಇವಾಗ ವಿನ್ನರ್ ಕೊಡ್ಬೇಕು, ಅಲ್ಲಿವರೆಗೂ ನೀನು ಗೆದ್ದ ಹಾಗಲ್ಲಪ್ಪ ಅಂತ ಹೇಳ್ತಾರೆ. ಸರಿ, ಮತ್ತೆ ಬಲಾಬಲ ನೋಡ್ತಾ ಇದ್ರೆ ಕೌರವರು ಬಹಳ ಸ್ಟ್ರಾಂಗ್ ಇದ್ದಾರೆ, ಈಗ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ನಮ್ಮ ಕೈಯಲ್ಲಿಲ್ಲ, ನೀನೇ ನಿಂತ್ಕೊಂಡು ನಿನ್ನ ಕೈಯಲ್ಲಿ ಯಾರ್ಯಾರು ಕೆಲಸ ಮಾಡ್ಬೇಕು ಅಂತ ಹೇಳಿ ಕೃಷ್ಣ ನಾನೆಲ್ಲ ನಿನ್ನೆ ಮಾಡಬೇಕು, ಕಾಳಿ ಮಾತನ್ನು ಪ್ರಾರ್ಥನೆ ಮಾಡಬೇಕು ಅಂತ. ಕಾಳಿ ಮಾತನ್ನ ಪ್ರಾರ್ಥನೆ ಮಾಡಿದಾಗ ಕಾಳಿ ಮಾತೆ ಪ್ರತ್ಯಕ್ಷರಾಗಿ, ಹೌದು ಬಲಾಬಲ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ದಕ್ಕೋದು ಕಷ್ಟ ಇದೆ, ನನಗೊಂದು ಆಹುತಿ ಬೇಕು ಅಂತ ಹೇಳ್ತಾರೆ. ಆ ಆಹುತಿಗೆ ಒಂದು ಸ್ಟಾರ್ಟ್ ಇರ್ತಾರೆ, ಕಂಡೀಷನ್ 32 ಲಕ್ಷಣಗಳುಳ್ಳ ಉಪಪುರುಷನ ಆಹುತಿ. ಅಲ್ಲಿರ್ತಕ್ಕಂಥ ಹೇಳ್ತಾರೆ, ಅಲ್ಲಿರ್ತಕ್ಕಂಥ ಯಾರು? ಶ್ರೀಕೃಷ್ಣ, ಆಬ್ವಿಯಸ್ಲಿ ಅರ್ಜುನ, ನೆಕ್ಸ್ಟ್ ಅವನು ಇನ್ನೊಂದು ಯಾರು ಇರ್ಲಿಕ್ಕೆ ಸಾಧ್ಯ? ಇರುವಂತನೇ, ಬೇರೆ ಯಾರು ಸಾಧ್ಯ ಆಯ್ತಾ? ಇರುವಂತ ನಾನು ಅವನು ಎಷ್ಟು ನನಗೆ ಏನ ಈ ನಾಟಕದ ಮೂಲಕ ಏನ್ ಹೇಳ್ಬೇಕಾಗಿತ್ತು ಅಂತ ಹೇಳಿದ್ರೆ, ಅರ್ಜುನನ ಅಹಂಕಾರ, ಭೀಮನ ಹೂಂಕಾರ, ದುರ್ಯೋಧನನ ಓಂಕಾರ, ಇವನ ಪ್ರೌಢಿಮೆ ಮತ್ತು ಶ್ರೀಕೃಷ್ಣನ ಪ್ರಾಂಜಲತೆ ತೋರಿಸ್ಬೇಕಾಗಿತ್ತು. ಅವನು ಹೇಳ್ತಾನೆ ಇವನು ಎಷ್ಟು ಪ್ರೌಢವಾಗಿತ್ತ ಅಂತ ಹೇಳಿದ್ರೆ, ಕೆಲವು ಸಂದರ್ಭದಲ್ಲಿ ಘಾತಗಳು ಕೂಡ ಸಮಾಧಾನ ತರ್ತವೆ ಅಂತ ಹೇಳ್ತಾನೆ. ಯುದ್ಧ ಆಗಿದೆ ಈಗ. ಅವನು ಹೇಳ್ತಾನೆ, ಅರ್ಜುನ ಹೇಳ್ತಾನೆ, ಏನಪ್ಪಾ ನಾವು ಇಂಥ ತಂದೆ ಮಗನ ಸಮಾಧಾನ ಎಂಥ ಸಮಯದಲ್ಲಿ ಆಗ್ಬೇಕಾಗಿತ್ತು? ಒಂದು ಸಂಭ್ರಮದ ಸಮಾರಂಭದಲ್ಲಿ, ಯಾವುದೋ ಒಂದು ಸಂಭ್ರಮ, ಮದುವೆನೋ ಇನ್ನೊಂದು ಯಾವುದೋ ಸಮಾರಂಭಗಳಾದ್ರು ನಾವು ಈ ಯುದ್ಧ ರಣರಂಗದಲ್ಲಿ ನಾವು ಭೇಟಿ ಆಗ್ತಾ ಇದ್ದೇವಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ಎಷ್ಟು ಉತ್ತರ ಕೊಡ್ತಾನೆ ಅಂತ ಹೇಳಿದ್ರೆ, ಒಂದು ಘಾತದಲ್ಲಿ ಕೂಡ ಒಂದು ಸಣ್ಣದೊಂದು ಸಮಾಧಾನ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟು ಜನ ಒಟ್ಟಾಗಲ್ಲ ಈ ಒಂದು ಘಾತದಿಂದ ಅಂತ ಹೇಳ್ತಾರೆ, ಆಯ್ತಾ? ಆಮೇಲೆ ಇನ್ನೇನು ಆಹುತಿ ಬಂದಾಗ ಇದೆ, ಓದ್ಬಿಡ್ತೀನಿ. ಆಹುತಿ ಇನ್ನೇನು ರೆಡಿ ಆದ್ಮೇಲೆ ಅವನು ಇರುವಂತ ಹೇಳ್ತಾನೆ, ನಾನೇ ಆಹುತಿ ಆಗ್ತೀನಿ, ನೀನು ಯುವರಾಜ ಅಂತ ಹೇಳ್ತಾನೆ ಅರ್ಜುನ. ನೀನು ಯುವರಾಜಯ್ಯ ಅಂತಾನೆ. ಯುವರಾಜ ನಾನು ಮಾದರಿ ಆಗಿರ್ಬೇಕು, ನಾನು ಮಾಡಲಾಗಬೇಕು, ನಾನು ದಾರಿ ಕೊಡಬೇಕು, ನಾನು ಒಬ್ಬ ದಾರಿ ದೀಪ ಆಗ್ಬೇಕು ಅಂತ ಹೇಳಿ ಅವನು ಆಹುತಿ ಆಗ್ತಾನೆ, ಆಯ್ತಾ? ಇಲ್ಲಿ ನನ್ನ ಕ್ರಾಫ್ಟಿಂಗ್ ಹೆಂಗಿತ್ತಂದ್ರೆ, ನನ್ನ ಕಸಬುದಾಗಿ ದೊಡ್ಡದು ಅಂತ ಹೇಳ್ತಾ ಇಲ್ಲ. ಈಗ ಇರುವಂತ ಜಾನಪದೆ ಮೂಲ ಕಥೆ ತಗೊಂಡೆ, ಜಾನಪದ ಕಥೆ ತಗೊಂಡೆ, ಎರಡು ಇಲ್ಲಿ ನನ್ನ ಚಾಲೆಂಜಸ್ ಇತ್ತು. ಒಂದು, ಅವನ ವಯಸ್ಸು ಎಷ್ಟು ತಗೋಬೇಕು? ಅಷ್ಟೊತ್ತಿಗೆ ಕೃಷ್ಣನಿಗೆ 70-80 ಆಗಿತ್ತು, ಅದೇ ಪ್ರಪೋರ್ಷನ್. ಇವನನ್ನ ಪ್ರೌಢ ಬಾಲಕ ಮಾಡಿದ್ದು ಸುಮಾರು, ನಾನು ಕನ್ಸಲ್ಟ್ ಮಾಡಿದೆ, ಎಲ್ಲ ಮಾಡಿದೆ, ಸುಮಾರು 19-20 ವಯಸ್ಸು ಪ್ರೌಢ ಬಾಲಕ, ಆಯ್ತಾ? ಅದು ಒಂದು ಚಾಲೆಂಜ್. ಎರಡನೇದೀಗ ಇದು ಕೊನೆ ಹೇಗೆ ಬಳಸೋದು ಅಂದ್ರೆ, ಮಹಾಭಾರತ ಯಥಾವತ್ ಕಥೆ ಪ್ರಕಾರ ಅಲಂಬಿಷ ಕೊಲ್ತಾನೆ. ಅಲಂಬಿಷ ಬಂದ್ಬಿಟ್ಟು ಬಕನ ಸಹೋದರ, ಆಯ್ತಾ? ಮೊದಲನೇ ಭಾಗವತ ಅಥವಾ ಮಹಾಭಾರತ ಯಥಾವತ್ತಾಗಿ ತಗೊಂಡು ಈ ಆಹುತಿ ಪ್ರಸಂಗ 2 ನಿಮಿಷ ಮುಗಿಸ್ಬಿಡ್ತೇನೆ. ಆಹುತಿ ಪ್ರಸಂಗ ಮಾತ್ರ ಮತ್ತೆ ಅಲ್ಲಿ ಜೋಡಿಸ್ತೇನೆ. ಆ ಕಾಳಿ ಮತ್ತೆ ಬರೋದನ್ನ ಜನಪದ ಕಥೆ ತಗೊಂಡು ಆಹುತಿ ಪ್ರಸಂಗ ಮತ್ತೆ ಅಲ್ಲಿಗೆ, ಅಂದ್ರೆ ಮಹಾಭಾರತ ಜಾನಪದ ಮತ್ತೆ ಕೊನೆಗೆ ಅವನು ಅವನು ಸುದ್ದಿ ತಗೊಂಡ್ಬರ್ತಾರೆ, ಇವ್ನು ಸತ್ತೋದ ಅಂತ ಹೇಳಿ. ಅದು ಅಂಶ. ಇಲ್ಲಿ ಏನಾಗತ್ತೆ ಅಂತ ಹೇಳಿ, ಇದೆಲ್ಲ ನೀವು ಕೇಳಿದ್ರೆ ಇದೊಂದು ಜನಪದ ಕಥೆ, ಎಲ್ಲಿ ರಿಟರ್ನ್ ಡಾಕ್ಯುಮೆಂಟ್ ಇಲ್ಲ, ಜನಪದ ಕಥೆ. ನೀವು ಅಷ್ಟು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾನೆ ಅದು ಒಂದು ವೈಬ್ ಗೊತ್ತಾಗುತ್ತೆ. ಆ ಒಂದು ಇರುವಂತ ತೀರಾ ದಕ್ಷಿಣ ಕಡೆ ಹೋಗೋದು ಬೇಕಾಗಿಲ್ಲ. ಮಲೆ ಮಹದೇಶ್ವರ ಬೆಟ್ಟ ನಮ್ಮ ಕರ್ನಾಟಕದಲ್ಲಿ ಇರೋದು, ಅಲ್ಲಿಂದ ಹೋಗ್ತಾನೆ ಒಂದು ವೈಬ್ ಗೊತ್ತಾಗುತ್ತೆ. ಇರುವಂತ ಈ ಥರದ್ದು ಒಂದು ವಾತಾವರಣ ಗೊತ್ತಾಗುತ್ತೆ. ಒಂದು ಸಂಭಾಷಣೆ ಹೋಗ್ಬಿಟ್ಟು ಒಂದು ನಟನೆ ಬಂದ್ಬಿಡ್ತೇನೆ. ಉಲಿಚಿ ಹೇಳ್ತಾಳೆ, ಅರ್ಜುನನ್ನು ನೋಡುತ್ತಾ ಕಣ್ಣೀರಿನಿಂದ ಧ್ವನಿ ನಡುಗುತ್ತಾ, ಇದೇಕೆ ಈ ಕ್ಷಣದಲ್ಲಿ ನನ್ನನ್ನು ಕರೆದು ಮದುವೆ ಮಾಡುತ್ತಿದ್ದೀರಿ? ನೀವು ಎಲ್ಲರೂ ಧರ್ಮದ ಹೆಸರಿನಲ್ಲಿ ತ್ಯಾಗವನ್ನು ಪವಿತ್ರವೆಂದು ಹೇಳುತ್ತಿದ್ದೀರಿ, ಆದರೆ ನನ್ನ ಹೃದಯದಲ್ಲಿ ಅದು ಕತ್ತಲೆ ಆಗಿದೆ. ಅರ್ಜುನನ ಕಡೆ ತೀವ್ರ ನೋವಿನಿಂದ ಟೈಮ್ ಆಗತ್ತೆ ಅಂತ. ಇಂದು ನನ್ನ ಮಗನನ್ನು ಕಳಿಸುತ್ತಿರುವಿರಿ, ನಿಮ್ಮ ಕಣ್ಣು ಮೌನವಾಗಿದೆ, ಆದರೆ ನಿನ್ನ ಹೃದಯದ ನಡುಕ ನನಗೊಂದೇ ಅರ್ಥವಾಗಿದೆ. ನೀನು ಯೋಧ, ಆದರೆ ತಂದೆಯಾಗಿ ನಿನ್ನ ಕೈ ನಡುಗುತ್ತದೆ. ಯುಧಿಷ್ಠರನ ಕಡೆ ತಿರುಗಿ ಧೈರ್ಯದಿಂದ, ನೀವು ರಾಜ ಧರ್ಮದ ಹೆಸರಿನಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀರಿ. ನನ್ನ ಪ್ರೀತಿಗೆ ಧರ್ಮದ ವ್ಯಾಖ್ಯಾನವೇ. ನೀನು ಅವನನ್ನು ಪಾಂಡವ ಕುಲದ ಹೆಮ್ಮೆ ಎಂದು ಹೇಳುತ್ತಿದ್ದೀರಿ, ಆದರೆ ನಾನು ಅವನನ್ನು ನನ್ನ ಜೀವದ ದೀಪ ಎಂದು ನೋಡುತ್ತಿದ್ದೇನೆ. ನೀವು ಅಂತಾಗಬೇಕಾಯ್ತು, ಕ್ಷಮೆ ಇದೆ,
ಅದು ಧರ್ಮದಲ್ಲಿ ಹೇಳ್ತಿರೋದು, ಅದು ನೀವು ನನ್ನ ಮಿಸ್ಟೇಕ್ ಅಲ್ಲ. ನೀವು ನನ್ನ ಮದುವೆಯನ್ನು ಧರ್ಮದ ಆಚರಣೆ ಎಂದು ಹೇಳುತ್ತಿದ್ದೀರಿ, ಆದರೆ ನನಗೆ ಇದು ಪ್ರೀತಿಯ ಶವ ಸಂಸ್ಕಾರ ಅಂತ ಹೇಳ್ತಾರೆ. ಪ್ರೀತಿಯ ಶವ ಸಂಸ್ಕಾರ ಅಂತ ಹೇಳ್ತಾರೆ. ಶ್ರೀಕೃಷ್ಣನ ಕಡೆ ತಿರುಗಿ ಇಲ್ಲಿ ನಾನು ಬಂದಿದ್ದಲ್ಲ, ಆ ಪಾತ್ರಗಳು ನನ್ನಿಂದ ಬರೆಸ್ಕೊಡು. ಇಲ್ಲಿ ಏನು ಬಂದಿದ್ದು ಕೂಡ ಖಂಡಿತವಾಗಿ ನಾನಲ್ಲ, ಪಾತ್ರ ನನ್ನಿಂದ ಬರೆಸ್ಕೊಡು. ಓಕೆ, ಶ್ರೀಕೃಷ್ಣನ ಕಡೆ ತಿರುಗಿ ಸುಮಾರು 8 ತಿಂಗಳು ಬರ್ತೇನೆ. ಮೊದಲು ಸಣ್ಣ ಕತೆ ಮಾಡಿ, ಯಾವಾಗ ನಂಗೆ ಅದು ಜನಪದದೊಂದು ಕತೆ ಹೊಳಿತಲ್ಲ, ಗಿರಗಿ ಗೋವಿಂದ ಸಣ್ಣ ಕತೆ ಮಾಡಿ ಮಂಗಳ ಕಳಿಸಿದೆ. ಮಂಗಳ ಬರ್ತಾ ಇತ್ತು, ಕೊರೋನಾ ಟೈಮಲ್ಲಿ ನಿಂತೋಯ್ತು ವಾರಪತ್ರಿಕೆ, ಅದು ಪ್ರಕಟಣೆ ಆಯಿತು. ನನಗೆ ಅದು ಕೊರೀತಾ ಇತ್ತು ಯಾವತ್ತೂ. ಯಾಕಂದರೆ ಸಣ್ಣ ಕಥೆಯಲ್ಲಿ ನನಗೊಂದು ಲಿಮಿಟೇಷನ್ಸ್ ಇದೆ. ನಾನು ಪಾತ್ರದ ಮಾತಾಡ್ಸಿಕ್ಕಾಗಲ್ಲ, ಬೇರೆ ಯಾರಾದ್ರಿಂದ ನೋಡ್ಲಿಕ್ಕಾಗಲ್ಲ. ನಾನು ಮಾಡಲೇಬೇಕಂತಿತ್ತು. ಅದಕ್ಕೆ ನಂಗೆ ಅವಕಾಶ ಸಿಕ್ತು. ಸುಮಾರು 8 ತಿಂಗಳು ತೊಗೊಂಡು 20,000 ಶಬ್ದ ಇದೆ ಈ ನಾಟಕದಲ್ಲಿ. ಮತ್ತೆ ಇಷ್ಟು ಹೇಳಿ ಈ ನಾಟಕದ ಹಿನ್ನೆಲೆಯನ್ನು ಮುಗಿಸ್ತೇನೆ. ಈಗ ಒಂದು ನಾಟಕಣೆ ಮುಖ್ಯವಾಗಿ ಹಿರಿಯರಾದಂಥ ಬುಂದಿ ಸಾರು, ಹೊಸಮನಿ ಸಾರು, ಡಾಕ್ಟರ್ ಅಜಿತ್ ಸಾರು ಎಲ್ಲರಿಗೂ ಧನ್ಯವಾದಗಳು. ಅದರಲ್ಲೂ ಮುಖ್ಯವಾಗಿ ನನ್ನ ನಾಟಕವನ್ನು ಈ ನಾಟಕ ಓದೋದೇ ಇಲ್ಲ, ನೋಡೋದು ಬರೋದು ಮಾತು, ಇಷ್ಟು ವಿವರವಾಗಿ ಓದಿ ನನ್ನ ವೈಯಕ್ತಿಕ ಧನ್ಯವಾದಗಳು. ಆಮೇಲೆ ಭವ್ಯ ಹಳೆಯವರು ಇಲ್ಲ, ಹೋಗ್ಬಿಟ್ಟಿರ್ತದೆ, ಅವ್ರದ್ದು ಅತಿಥಿಗಳ ಸ್ವಾಗತ ಇತ್ತು. ಆಮೇಲೆ ಇಂದಿರಾ ಹೆಗಡೆಯವರು, ರೇಣುಕಾ ಭಟ್ರು, ಅವರಿಂದ ಸ್ವಾಗತ, ಅವರಿಗೂ ಧನ್ಯವಾದಗಳು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕೋ-ಬ್ರದರ್, ಅಂದರೆ ನಮ್ಮ ಗಾಯತ್ರಿ ಅವರ ಕೋ-ಬ್ರದರು, ಅವರು ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ MS ಹೆಗಡೆ ಅಂತ ಅವ್ರಿಗೂ ಧನ್ಯವಾದಗಳು. ನಾನು ಆ್ಯಕ್ಚುಲಿ ಈ ಕಾರ್ಯಕ್ರಮ ನನ್ನ ವೈಯಕ್ತಿಕ ಕಾರ್ಯಕ್ರಮ ಎಲ್ಲ ಮುಂದೆ ಹೋಗ್ಲಿಕ್ಕಿತ್ತು, ಅದು ಮುಗಿಸ್ಕೊಂಡು ನಾನು ಬರ್ತೀನಿ ಸರ್ ಅಂತ ಹೇಳಿದೆ. ಬಂದ ನಾನು ನಿಮಗೆ ಒಳ್ಳೆ ಅನುಭವ ಸಿಕ್ತು, ಒಳ್ಳೆ ವಾತಾವರಣ. ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ಥ್ಯಾಂಕ್ ಯು. ಗಾಯತ್ರಿ ಗೆಳೆಯರ ಬಳಗದ ವತಿಯಿಂದ ರಾಮಕೃಷ್ಣ ಗುಂದಿಯವರಿಂದ ಉಪನ್ಯಾಸ, ಅಜಿತ್ ಸದಸ್ಯವರಿಂದ ಮೋಹನ್ ಹಬ್ಬ ಅವರ ಜಯನ ಪುಸ್ತಕದ ಅವಲೋಕನ ಇದೆ. ನಿಮಗೆಲ್ಲ ಸ್ವಾಗತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯದ ಸರ್ವದಾ. ವಿಘ್ನ ವಿನಾಶಕರಾದ ವಿನಾಯಕನನ್ನ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಈಗ ಮುಖ್ಯವಾಗಿ ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂಥ ಸಮಯ. ಶಿರಸಿ ಅಂದರೆ ಸಾಂಸ್ಕೃತಿಗಳ ನಾಡು, ಕಾರ್ಯಕ್ರಮಗಳ ಬೀಡು. ಇಲ್ಲಿ ಒಂದು ಉದಾಹರಣೆ ಹೇಳ್ತಾರೆ, ಧಾರವಾಡದ ಎಲ್ಲಿ ಕಲೋದು ಸಾಹಿತಿಗಳ ಮನೆ ಬೀಳ್ತದೆ ಅಂತ ಹೇಳಿ. ಈ ಶಿರ್ಸಿಯಲ್ಲಿ ಯಾವ ಮೂಲೆಯಲ್ಲಿ ಹೋದ್ರು ಒಂದು ಸಭಾಭವನ ಇರ್ತದೆ, ಅಲ್ಲಿ ಒಂದು ಕಾರ್ಯಕ್ರಮ ಹಿಡ್ಕೊಂಡೇ ಇರ್ತದೆ. ಶಿರ್ಸಿಯಲ್ಲಿ ಬಂದವರು ಬಹಳ ಒಳ್ಳೆ ರೀತಿಯಲ್ಲಿ ಒಳ್ಳೆ ಜ್ಞಾನ ಕಳಿಸೋದಕ್ಕೆ ಕಾರ್ಯಕ್ರಮವನ್ನು ನೋಡ್ಕೊಳ್ಳುವಂಥ ಒಂದು ಉತ್ತಮ ವ್ಯವಸ್ಥೆ ಶಿರ್ಸಿ ಇರೋದ್ರಿಂದ ಶಿರ್ಸಿ ನಡೆಯುವಂತಹ ಉತ್ತಮ ಕಾರ್ಯಕ್ರಮಗಳಿಗೆ ಇಡೀ ಉತ್ತರ ಕನ್ನಡದಲ್ಲೇ ಬಹಳ ಮುಂದುವರೆದಂತಹ ಮತ್ತು ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡದಂತಹ ತಾಲೂಕು ಅಂದರೆ ಶಿರ್ಸಿ, ಅದರ ಬಗ್ಗೆ ಅಭಿಮಾನ ಉಂಟು. ಇದು ಹೇಳಲಿಕ್ಕೆ ಕಾರಣ ಅಂತಂದ್ರೆ ಶಿರ್ಸಿಯಲ್ಲಿ ಎಲ್ಲೇ ಕಾರ್ಯಕ್ರಮ ಆದರೂ ಸಹಿತವಾಗಿ ಒಂದು ವ್ಯಕ್ತಿಯನ್ನು ನೆನೆಸ್ಕೊಳ್ತೇವೆ. ಅವರು ಉತ್ತಮ ವಾಗ್ಮಿಗಳು, ಸುಸ್ಪಷ್ಟವಾಗಿ ಕನ್ನಡ ನುಡಿಯುವಂತಹ ಧ್ವನಿ ಉಳ್ಳವರು. ಅವರು ಬೇರೆ ಯಾರಲ್ಲ, KS ಹೊಸಮನಿ. ಅವರು ಇಂದು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಬರ್ತಾ ಇದ್ದಾರೆ. ಅವರನ್ನು ದಯವಿಟ್ಟು ಇವತ್ತು ಅಂಕೋಲೆಯಿಂದ 2 ಯುವಕರನ್ನು ಕರೆಸಬೇಕು ಅಂತ ಬಹಳ ಉತ್ಸಾಹದಲ್ಲಿ ತಿಂಗಳ ಹಿಂದಿನಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ಪ್ರಯತ್ನ ಯಶಸ್ವಿಯಾಗಿ ಆ ಯುವಕರು ಬರಬೇಕು ಅಂತ, ಅವರ ವಿಚಾರಗಳನ್ನ, ಅನುಭವಗಳನ್ನು ಕೇಳಬೇಕು ಅಂತ ಬಹಳ ಖುಷಿಯಲ್ಲಿ ನಾವು ಇವತ್ತಿನ ದಿನ ವೇಟ್ ಮಾಡ್ತಾ ಇದ್ದೇವೆ. ಆ ಯುವಕರ ಪೈಕಿ ಒಬ್ಬರು ಬಂದಿದ್ದಾರೆ. ಅವರು ಅಂಕೋಲೆಯ ದಿನಕರ ದೇಸಾಯಿ ಹುಟ್ಟಿ ಹಾಕಿದಂತಹ ಕಾಲೇಜಿನಲ್ಲಿ ಗೋಗಲ್ ಹೆಂಡ್ರಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ 30-40 ವರ್ಷಗಳಿಂದ ಕೆಲಸ ಮಾಡ್ತಿದ್ದವರು. ಅಷ್ಟಲ್ಲದೆ ಇವರು ತಾಳಮದ್ದೆಯ ಅರ್ಥಧಾರಿಗಳು ಮತ್ತು ಯಕ್ಷಗಾನದ ಪಾತ್ರಧಾರಿಗಳು.
ಕೌರವ ಅಂತ ಆ ಶಬ್ದ ಬಂದ ಕೂಡಲೇ ಅವ್ರ ಕಣ್ಣು ಮಿನುಗ್ತದೆ, ಅವ್ರ ಕಾಲು ನಿಲ್ಲೋದಿಲ್ಲ, ಕುಣಿಯುತ್ತದೆ, ವಯಸ್ಸು ಮರೀತಾರೆ. ಅಷ್ಟು ಸುಂದರವಾಗಿ ಮಾತಾಡುವಂತ ರಾಮಕೃಷ್ಣ ಗುಂಜಿಯವರು ಇವತ್ತು ಬಂದಿದ್ದಾರೆ. ಇವತ್ತಿನ ಮುಖ್ಯ ಆಕರ್ಷಣೆನೇ ಅವರು ನಿರವಂತ ಎಂಬ ಅರ್ಜುನ ಗುರುಜಿಯವರ ಪುತ್ರ. ಅವರ ಬಗ್ಗೆ ಉಪನ್ಯಾಸ ಮಾಡಲಿಕ್ಕೆ ಬಂದಿದ್ದಾರೆ. ಹಾ, ಎರಡನೇ ಯುಗ ಇದ್ರು ಅವರು ಇವತ್ತು ಬರುವ ಸ್ಥಿತಿಯಲ್ಲಿ ಇಲ್ಲ. ಬಹಳ ಬೇಸರದಲ್ಲಿ ಹೇಳ್ತಾರೆ, ನನ್ನ ಅಣ್ಣ ಅವರು ನಮ್ಮ ಕುಟುಂಬಕ್ಕೆ ದಾದಾ ಅಂತ ಕರೆಸ್ಕೊಳ್ಳುವಂಥ ವ್ಯಕ್ತಿ. ಇವತ್ತು ಒಂದು ಸಣ್ಣ ಕಾಲು ನೋವಿಂದಾಗಿ ಆಪರೇಷನ್ ಮಾಡಿಕೊಂಡು ಮಂಗಳೂರಲ್ಲಿ ಇದ್ದಾರೆ. ಅವರು ಮತ್ತು ರಾಮಕೃಷ್ಣ ಗುಂದಿ ಅಂದ್ರೆ ಗಳಸಿ ಕಂಠಸಿದ್ದಾಗ ಅಷ್ಟು ಆತ್ಮೀಯ ಗೆಳೆಯರು. ಅವರಿಬ್ಬರನ್ನು ಒಟ್ಟಿಗೆ ನೋಡ್ಬೇಕಂತ ಬಹಳ ಖುಷಿಯಲ್ಲಿ ನಾನು ಅವ್ರನ್ನ ಕರೆಸಿದ್ದಾಗಿತ್ತು. ಅದು ಇವತ್ತು ಅವರು ಬರ್ತಾ ಇಲ್ಲ. ಅವರು ಸಂದೇಶ ಕೊಟ್ಟಿದ್ದಾರೆ. ಅವರ ಭಾಷೆ ಟೈಮಿನ ಸಂದೇಶವನ್ನು ಓದಿ ಹೇಳ್ತೇನೆ. ಆ ಯುವಕರ ಒಂದು ಸಾಮರ್ಥ್ಯ ಏನಿರ್ತದೆ, 3 ತಿಂಗಳ ಅಂತರದಲ್ಲಿ ಒಂದು ಕವನ ಸಂಕಲನ, ಒಂದು ಕಥಾ ಸಂಕಲನ, ಒಂದು ಧಾರವಾಡದಲ್ಲಿ, ಒಂದು ಹೊನ್ನಾವರದಲ್ಲಿ ಸದ್ಯದಲ್ಲಿ ಬಿಡುಗಡೆ ಮಾಡಿದಂಥ ವ್ಯಕ್ತಿಗಳು. ಇವರಿಬ್ಬರೂ 80ರ ಗಡಿಯಲ್ಲಿ ಇದ್ರೂ ಸಹಿತ ಅದು ದೇಹಕ್ಕೆ, ಅವರ ಮನಸ್ಸಿಗೆ, ಅವರು ಹೇಳುವ ವಿಚಾರಗಳ ಉತ್ಸಾಹಕ್ಕೆ 20+. ಅವರು 80+ ಆಗಿದ್ರು, ಈ ವಿಷಯದವರು 20+. ಹಾಗಾಗಿ ಅಂಥ ವ್ಯಕ್ತಿತ್ವವನ್ನು ಇವತ್ತು ನಾವು ಕರೆಸ್ಕೊಂಡು ಮಾತಾಡಬೇಕು ಅಂತ ವಿಚಾರದಲ್ಲಿ ಇದ್ವಿ. ಆದರೆ ಈಗ ರಾಮಕೃಷ್ಣ ಗುಂದಿ ಅವರು ಬಂದಿದ್ದಾರೆ. ಅವರನ್ನು ನನ್ನ ಅಣ್ಣನ ಕಾಣ್ತೇನೆ ಇವತ್ತು ಮಟ್ಟಿಗೆ. ಯಾಕಂದ್ರೆ ನನಗೆ ವೈಯಕ್ತಿಕವಾಗಿ ಬೇಸರ ಆಗಿದೆ. ಈಗ ಮೊದಲನೇದಾಗಿ ಈಗ ಅಜಿತ್ ಹರೀಶರು ಬರೋರಿದ್ದಾರೆ. ಡಾಕ್ಟರ್ ಅಜಿತ್ ಹರೀಶ್ ಬರ್ತಾರೆ. ಅವ್ರ ಬಗ್ಗೆ ನಾನು ಬಂದ ಮೇಲೆ ಹೇಳಬೇಕು ಅಂತ ವಿಚಾರ ಮಾಡಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಗಾಯತ್ರಿ ಗೆಳೆಯರ ಬಳಗದ ಸದಸ್ಯರಾದ ಶ್ರೀ MS ಹೆಗ್ಡೆ ಅವರು ವೇದಿಕೆಗೆ ಬರಬೇಕು. ಅವರು ನಮಗೆ ಇರುವ ಹಿರಿತನದ ಭಾವನೆಯನ್ನು ಕೊಡುತ್ತೆ. ದಯವಿಟ್ಟು ಬಂದು ಕೂತ್ಕೊಳ್ಳಿ. ಇವರು ಮಾರಿಕಾಮ ಶಾಲೆಯ ಅಧ್ಯಾಪಕರು. ಶಿಷ್ಯರನ್ನು ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಇಟ್ಟಂತಹವರು. ಅವರ ಭಾವನೆ ಆಗಿದೆ. ಕವಿ ಸಾಹಿತ್ಯ ಇಲ್ಲದೆ ಸಾಮಾಜಿಕ ಚಿಂತನೆ ಅವರಲ್ಲಿ. ಅವರ ಪುಟ್ಟ ತಲೆಯಲ್ಲಿ ಎಷ್ಟು ದೊಡ್ಡ ವಿಚಾರಗಳು ಇದಾವೆ ಅಂತ ಹೇಳೋದನ್ನ ಈ ಲೋಕದಲ್ಲಿ ಪತ್ರಿಕೆಯನ್ನು ಓದಬೇಕು. ಅದರ ರೆಗ್ಯುಲರ್ ಆಗಿ ಅವರು ಆರ್ಟಿಕಲ್ ಬರ್ತಿರ್ತಾರೆ. ಅಷ್ಟು ಉತ್ತಮ ವಿಚಾರಗಳನ್ನು ಅವರಲ್ಲಿ ಬಿತ್ತಿಸ್ತಾ ಇದ್ದಾರೆ. ಭವ್ಯ ಹಳೆಯವರು. ದಯವಿಟ್ಟು ಸಂಜೆ ಬನ್ನಿ. ಇವತ್ತು ಬರೀಬೇಕು. ಇವತ್ತು ಅವರು ಸ್ವಾಗತ ಮತ್ತು ಪರಿಚಯ ಭಾಷಣ ಮಾಡಲಿದ್ದಾರೆ. ದಯವಿಟ್ಟು ಕೂತ್ಕೊಳ್ಳಿ. ಬಂತಂದ್ರೆ ಈಗ ಕಾರ್ಯಕ್ರಮದಲ್ಲಿ ಸ್ವಾಗತ ಗೀತೆ ಇಲ್ಲಿದ್ರೆ ಕಾರ್ಯಕ್ರಮ ಕೊನೆವರೆಗೂ ಒಂಥರ ಆ ಸಂಗೀತದ ಗುಂಜಾರವ ನಿಮ್ಮ ಕಿವಿಯಲ್ಲಿ ಬೀಳಬೇಕು. ಅದನ್ನ ಹಾಡೋದಕ್ಕೆ ಇಂದಿರಾ ಹೆಗಡೆ ಕೃಷಿಕಳು, ಎರಡನೇ ರೇಣುಕಾ ಭಟ್ ಕವಿ ಸಾಹಿತಿಗಳು ಅವರು ಒಂದು ಹಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೆ. ಮೊದಲು ಭಗವದ್ಗೀತೆಯ ಶ್ಲೋಕದಿಂದ ಪ್ರಾರಂಭ ಮಾಡಿ ಕೊನೆಗೆ ಮೋಹನ್ ಬಾಬು ಅವರ ಕನ್ನಡದ ಕವಿತೆಯನ್ನು, ಕವನವನ್ನು ಹಾಡಲಿದ್ದಾರೆ. श्रीमदा
ಚಣಚಣವೆನೆ ಮಿಡಿವ ನುಡಿಯುವುದು ಒಂದೇ, ನಡೆ ಕನ್ನಡ ನುಡಿ ಕನ್ನಡ ನಾದವು ಒಂದೇ, ನಡೆ ಕನ್ನಡ ನುಡಿ ಕನ್ನಡ ನಾದವು ಒಂದೇ. ಆ ಕನ್ನಡತನ ನಮ್ಮದು, ಕನ್ನಡ ಮನ ನಮ್ಮದು, ಕನ್ನಡತನ ನಮ್ಮದು, ಕನ್ನಡ ಮನ ನಮ್ಮದು. ಅನುರಣಿಸಿದೆ ಕೋಟಿ ಕೋಟಿ ಕಂಠ ನಿನಾದ, ಅನುರಣಿಸಿದೆ ಕೋಟಿ ಕೋಟಿ ಕಂಠ ನಿನಾದ. ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಸಂಪದ, ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಸಂಪದ. ಬನ ಬನಗಳ ಹಸಿರ ಉಸಿರ ಭಾಷೆ ನಮ್ಮದು, ಬನ ಬನಗಳ ಹಸಿರ ಉಸಿರ ಭಾಷೆ ನಮ್ಮದು. ದೇಶದ ಮುಡಿ ಕಂಠಹಾರ ನಾಡು ನಮ್ಮದು, ದೇಶದ ಮುಡಿ ಕಂಠಹಾರ ನಾಡು ನಮ್ಮದು. ಆ ಕನ್ನಡತನ ನಮ್ಮದು, ಕನ್ನಡ ಮನ ನಮ್ಮದು, ಕನ್ನಡತನ ನಮ್ಮದು, ಕನ್ನಡ ಮನ ನಮ್ಮದು. ಕನ್ನಡಕ್ಕೆಂದೇ ಇರಲಿ ನಮ್ಮ ಮುಕ್ತ ಚಿಂತನ, ಕನ್ನಡಕ್ಕೆಂದೇ ಇರಲಿ ನಮ್ಮ ಮುಕ್ತ ಚಿಂತನ. ಕನ್ನಡಕ್ಕಿದು ಮುಡಿಪಿರಲಿದೆ ನಮ್ಮ ಚೇತನ, ಕನ್ನಡಕ್ಕಿದು ಮುಡಿಪಿರಲಿದೆ ನಮ್ಮ ಚೇತನ. ಅದೇ ಉಸಿರು ಅದೇ ಉಳುವು ನಿತ್ಯ ಜೀವನ, ಅದೇ ಉಸಿರು ಅದೇ ಉಳುವು ನಿತ್ಯ ಜೀವನ. ಅದೇ ನೆಲದ ಜೀವ ಮಂತ್ರ ಪರಮ ಪಾವನ, ಅದೇ ನೆಲದ ಜೀವ ಮಂತ್ರ ಪರಮ ಪಾವನ. ಆ ಕನ್ನಡತನ ನಮ್ಮದು, ಕನ್ನಡ ಮನ ನಮ್ಮದು, ಕನ್ನಡತನ ನಮ್ಮದು, ಕನ್ನಡ ಮನ ನಮ್ಮದು. ಕನ್ನಡ ಜನಕೋಟಿ ಏಕಭಾವ ನಮ್ಮದು, ಕನ್ನಡ ಜನಕೋಟಿ ಏಕಭಾವ ನಮ್ಮದು. ಕನ್ನಡತನ ನಮ್ಮದು, ಕನ್ನಡ ಮನ ನಮ್ಮದು, ಕನ್ನಡತನ ನಮ್ಮದು, ಕನ್ನಡ ಮನ ನಮ್ಮದು. ಕನ್ನಡತನ ನಮ್ಮದು, ಕನ್ನಡ ಪದ ನಮ್ಮದು.